ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಇಂದು ದೇವರ ವಾಕ್ಯ ನಿಮ್ಮೊಂದಿಗೆ ಮಾತನಾಡುತ್ತಿರುವುದು ಒಂದು ಕೃಪೆಯುಳ್ಳ ವಾಕ್ಯವಾಗಿದೆ. ಒಂದೊಂದು ವಾಕ್ಯ ನಿಮ್ಮ ಜೀವನದಲ್ಲಿ ಯಾವಾಗಲೂ ಬಹಳ ಬೆಲೆಯುಳ್ಳದ್ದು, ಅನುಗ್ರಹಿತವಾಗಿರುತ್ತದೆ. ವಾಕ್ಯ ಆಲಿಸುವ ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಮಕ್ಕಳಿಗಾಗಿ, ನಿಮ್ಮ ಎಲ್ಲಾ ನಿಯೋಗಕ್ಕಾಗಿ ದೇವರ ಪ್ರೀತಿಯಲ್ಲಿ ನಿಂತುಕೊಂಡು ಪ್ರಾರ್ಥಿಸುತ್ತೇನೆ. ಇಂದು ನೀವು ಆಗ್ರಹಿಸುವ ಒಂದೊಂದು ಪ್ರತ್ಯೇಕ ಕಾರ್ಯಗಳಿಗಾಗಿ ಪ್ರಾರ್ಥಿಸುತ್ತೇನೆ. ನೀವು ಆತಂಕ ಪಡುವ ವಿಷಯವನ್ನು ಯೋಚಿಸಿ ನೀವು ಭಯ ಪಡಬೇಕಾಗಿಲ್ಲ. ದೇವರ ಕರ ಆ ಕಾರ್ಯದಲ್ಲಿ ಕಾರ್ಯ ಮಾಡುತ್ತಿದೆ. ಇಂದು ಆಲಿಸುವ ವಾಕ್ಯ ನೀವು ಇಂದೊಮ್ಮೆ ಕೇಳಿರಬಹುದು, ಆದರೆ ಈ ವಾಕ್ಯ ಇಂದು ನೀವು ಆಲಿಸುವಾಗ ಅದೊಂದು ನಿಮ್ಮ ಜೀವನದಲ್ಲಿ ಹೊಸ ಅನುಭವ ಉಂಟು ಮಾಡಲಿ. ಇಂದಿನ ವಾಕ್ಯ ಕೀರ್ತನೆಗಳು 119ನೇ ಅಧ್ಯಾಯ 105ನೇ ವಾಕ್ಯವನ್ನು ಆಲಿಸೋಣ. ನಿನ್ನ ವಾಕ್ಯ ನನಗೆ ದಾರಿ ದೀಪ, ನನ್ನ ಕಾಲಿನ ನಡೆಗೆ ಕೈದೀಪ. ನಮಗೆ ಹೀಗೆ ಪ್ರಾರ್ಥಿಸೋಣ. ಪ್ರಕಾಶಿಸುವ ಯೇಸುವೆ, ಬೆಳಕಾಗುವ ದೇವರ ವಾಕ್ಯವೇ, ನನ್ನ ಜೀವನಕ್ಕೆ ಬನ್ನಿ ಎಂದು ಪ್ರಾರ್ಥಿಸೋಣ. ದೇವರ ವಾಕ್ಯ ಪಾದಗಳಿಗೆ ಬೆಳಕು, ಪ್ರಕಾಶವೂ ಆಗಿದೆ. ಎಷ್ಟು ದೊಡ್ಡ ಕತ್ತಲೆಯನ್ನು ಒಡೆದು ಓಡಿಸಲು ಬೆಳಕಿಗೆ ಸಾಧ್ಯವಾಗುತ್ತದೆ. ಬೆಳಕಿನ ಮುಂದೆ ಕತ್ತಲೆಯನ್ನು ಹಿಡಿದುಕೊಳ್ಳಲು ಈವರೆಗೂ ಯಾರಿಗೂ ಸಾಧ್ಯವಾಗಲಿಲ್ಲ. ಈ ವಾಕ್ಯ ಆಲಿಸುವ ನೀವು ಎಷ್ಟೋ ದೊಡ್ಡ ಸಮಸ್ಯೆಯಲ್ಲಿ ಆದರೂ, ದುರಾವಸ್ಥೆಯಲ್ಲಿ, ಅಂಧಕಾರದಲ್ಲಿ ಆದರೂ ಈ ವಾಕ್ಯ ಆಲಿಸುವ ಸಮಯದಲ್ಲಿ ಆ ಸಮಸ್ಯೆಗೆ ಬಿಡುಗಡೆ ಅನುಭವಿಸಲು ಸಾಧ್ಯವಾಗಲಿ. ಹಾಲೆಲೂಯಾ. ಜೀವನದಲ್ಲಿ ಕೃಪೆ ತರುವುದು ಬೆಳಕಾಗಿದೆ. ಬೆಳಕು ಇಲ್ಲದೆ ಆದರೆ ದುರಾವಸ್ಥೆಯಲ್ಲಿ ಬೀಳುವ ರೀತಿಯಲ್ಲಿ ಆಗುತ್ತದೆ. ಕತ್ತಲೆಯಲ್ಲಿ ನಿಮ್ಮನ್ನು ಆಕ್ರಮಿಸಲು ಪೈಶಾಚಿಕ ಶಕ್ತಿಯು ಕಾರ್ಯ ಮಾಡುತ್ತದೆ. ಕತ್ತಲೆಯಲ್ಲಿ ಶತ್ರು ಸಹ ನಿಮ್ಮನ್ನು ಹಾಳು ಮಾಡಲು ನೋಡುತ್ತಾ ಇರುತ್ತಾನೆ. ಆದರೆ ಬೆಳಕು ಇರುವವನು ಶತ್ರುವನ್ನು ಎದರಬೇಕಾಗಿಲ್ಲ. ಬೆಳಕಿದ್ದವನಿಗೆ ಏನನ್ನೂ ಹೆದರುವ ಅವಶ್ಯಕತೆ ಇಲ್ಲ. ಬೆಳಕು ನಮ್ಮನ್ನು ವೇಗವಾಗಿ ಜೀವನದಲ್ಲಿ ಅಭಿವೃದ್ಧಿ ಮಾಡುತ್ತದೆ. ಬೆಳಕಾಗುವ ದೇವರ ವಾಕ್ಯವನ್ನು ಸ್ವೀಕರಿಸುವವರ ಜೀವನ ಒಂದು ಬೆಳಕಾಗಿ ಬದಲಾಗುತ್ತದೆ. ಅವರಿಗೆ ಅನೇಕ ಜೀವಿತವನ್ನು ಮುಂದೆ ಸಾಗಿಸಲು ಅನುಗ್ರಹ ಇರುವವರಾಗಿ ಮಾರ್ಪಾಡಾಗುತ್ತಾರೆ. ಎಷ್ಟು ತಾಕತ್ತಿದ್ದರೂ, ಬುದ್ಧಿ ಇದ್ದರೂ, ಶ್ರೀಮಂತರಾದರೂ ಬೆಳಕಿಲ್ಲ ಎಂದರೆ ಏನು ಪ್ರಯೋಜನವಿಲ್ಲ. ಪ್ರಿಯರೇ, ದೇವರು ನಮ್ಮ ಮುಂದೆ ಬಡಿಸಿ ಇಟ್ಟ ಅನೇಕ ಅನುಗ್ರಹಗಳಿವೆ. ಅದು ನೋಡಬೇಕೆಂದರೆ ನಮಗೆ ವಾಕ್ಯವಾಗಿರುವ ಬೆಳಕು ಬೇಕು. ನಮ್ಮ ಮಕ್ಕಳನ್ನು ಈ ವಾಕ್ಯವಾಗುವ ಬೆಳಕನ್ನು ನಡೆಸುವ, ಅವರ ವಿದ್ಯಾಭ್ಯಾಸ, ಭವಿಷ್ಯ ವಾಕ್ಯವಾಗುವ ಬೆಳಕು ಅವರನ್ನು ಸಲಗಲಿ. ದೇವರ ವಾಕ್ಯ ನಮ್ಮ ಈ ಅಂಧಕಾರದಿಂದ ಪ್ರಕಾಶ ಮಾಡಲಿ. ಪ್ರಿಯರೇ, ಪ್ರಕಾಶವಾಗುವ ಯೇಸುವೆ, ವಾಕ್ಯವಾಗುವ ಬೆಳಕೆ, ನನ್ನ ಜೀವನಕ್ಕೆ ಬನ್ನಿ ಎಂದು ಪ್ರಾರ್ಥಿಸಿ ಆ ಪ್ರಕಾಶವನ್ನು ಸ್ವೀಕರಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೆನ್.